ಎಂತ ಮುಂದೆ ಹೌದು. ಹಲಸಿನ ಹಣ್ಣು ಕುಚ್ಚುತ್ತಿದ್ದಾರೆ. ಹಾಗೆ ನಾನು ಬಂದೆ ಇದನ್ನು ಅಮ್ಮನಿಗೆ. ಇವನು ಪೋಖ್ರಿ ಆಯಿತಾ ಹಾಯ್ ಎಲ್ರಿ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಎಂತ ಮುಂದೆ ಹೌದು. ಮೇ 22 ತಾರೀಕಿಗೆ ಯಾರೆಲ್ಲ ಬರ್ತಿರುಂಟು ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮೇ 22ಕ್ಕೆ ಯಾರೆಲ್ಲ ಬರ್ತಿರುಂಟು ಹೋಗಿ ಈ ವ್ಲಾಗನ್ನು ಶೇರ್ ಮಾಡಿ, ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಅಜ್ಜ ನೋಡಿ ಇಲ್ಲಿ ಕೂತಿದ್ದಾನೆ. ಎಂತ ಅಂದರೆ ಅವನಿಗೆ ಕೂತ್ಕೊಳ್ಳಿಕ್ಕೆ ಬಟ್ಟೆ ಬೇಕಾಯ್ತಾ. ಇಲ್ಲಿ ವಾಶಿಗೆ ಬಟ್ಟೆ ಇವರು ಇಟ್ಟಿರ್ತಾರೆ, ನಿನ್ನೆದು ಆಫೀಸಿದೆಲ್ಲ ಅದರಲ್ಲಿ ಬಂದು ಕೂತ್ಕೊಳ್ತೀಗ ಅದನ್ನೆಲ್ಲ ವಾಶಿಗೆ ಹಾಕಿದಾಗೆ ಅವನಿಗೆ ಬಟ್ಟೆಯಲ್ಲೆಲ್ಲ ಕೂರ್ಲಿಕ್ಕೆ. ಅದಕ್ಕೆ ನನ್ನ ಪ್ಯಾಂಟ್ ಒಂದು ಇಟ್ಟಿದ್ದೇನೆ ಆಯಿತಾ. ಅವನಿಗೆ ಕಾಲಿನೆಲ್ಲ ಇಲ್ಲ ಖಾಲಿ ಬೆಂಚಲ್ಲೆಲ್ಲ ಕೂತ್ಕೊಳ್ತಿಲ್ಲ, ಅವನಿಗೆ ಬಟ್ಟೆ ಬೇಕು. ಅದಕ್ಕೆ ಇದು ಇಟ್ಟಿದ್ದೇನೆ. ಗುರು 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 ಮಾಡ್ತಾ ಮಲಗಿದ್ದಾನೆ ಗುಂಡಣ್ಣಿ. ತಮ್ಮ ತಂಗಿಯರೊಟ್ಟಿಗೆಲ್ಲ ಆಟಾಡ್ತಿದ್ದಾನೆ ಆಯಿತಾ. ಇವತ್ತು ಸ್ವಲ್ಪ ಪೆಟ್ಟೆ ಎಲ್ಲ ಆಯಿತು ಇಬ್ಬರಿಗೆ ಸಹ, ಚಿಕ್ಕದಕ್ಕೆ ಮತ್ತು ಇವನಿಗೆ. ಮತ್ತು ನಾನು ಸ್ವಲ್ಪ ಹೋಗಿ ಮಿಡ್ಲಲ್ಲಿ ನಿಂತು ಜಗಳ ಎಲ್ಲ ನಿಲ್ಲಿಸಿ ಅವನನ್ನು ಅಮ್ಮನ ಹತ್ರ ಬಿಟ್ಟು ಇವನನ್ನು ಹೊರಗೆ ಕರ್ಕೊಂಡು ಬಿಟ್ಟದ್ದು. ಇಲ್ಲಾಂದರೆ ಜೋರು ಪೆಟ್ಟೆ ಆಗ್ತಿತ್ತು. ಇವಾಗ ಕಚ್ಚುದು ಅವರಿಗೆ, ಚಿಕ್ಕದಕ್ಕೆ ನೋವಾಗ್ತದಲ್ಲ, ಅದಕ್ಕೆ ಕರ್ಕೊಂಡು ಬಂದು ಹೊರಗೆ ಬಿಟ್ಟಿದ್ದೇನೆ. ಈಗ ಇಲ್ಲಿ ಕೂತಿದ್ದೇನೆ. ಕಜ್ಜು ಕಜ್ಜು ದನಗಳನ್ನು ಬೇರೆ ಕಡೆ ಕರ್ಕೊಂಡು ಹೋಗುವಂತ ಇತ್ತು. ಅವರು ಇಲ್ಲೇ ಓಡೋದಾಯ್ತಾ, ಅಲ್ಲೇ ಸುತ್ತು ಬರ್ತಾ ಇದ್ದಾರೆ ಮನೆ ಹತ್ತಿರ. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದು ಕಟ್ಟಿದ್ವಿ.
ದನಗಳನ್ನ ಇಲ್ಲಿ ಕಟ್ಟಿದ್ದೇವಲ್ಲ, ಹಾಗೆ ನಾನು ಮತ್ತು ಅಪ್ಪ ಇಲ್ಲಿ ಸೊಪ್ಪು ಮಾಡ್ತಾ ಇದ್ದೇವೆ. ಒಂದು ಕಟ್ಟ ಸೊಪ್ಪು ಮಾಡಿ ಕೊಂಡೋಗಬೇಕು. ನಾವು ಆಚೆ ಸ್ವಲ್ಪ ಮೇಲೆಗೆ ಹೋಗೋದು ಅಂತ ಇದ್ದದ್ದು, ಆದರೆ ಇವರು ದನಗಳು ಬರಲಿಕ್ಕೆ ರೆಡಿ ಇಲ್ಲ. ಅಲ್ಲೇ ಸುತ್ತಾಕಿ ತಿರುಗ್ತಿದ್ದಾರೆ. ಅಪ್ಪ ಹೇಳಿದ್ದು ನಿಮಗೆ ಎಂತಾಗಿದೆ ಇಬ್ಬರಿಗೆ ಇವತ್ತು ಅಂತ ಕೇಳ್ತಾ ಇದ್ದಾರೆ ಅವ್ರ ಹತ್ರ. ಅಂದರೆ ಅಷ್ಟು ಅಲ್ಲೇ ಸುತ್ತಾಕ್ತಾ ಇದ್ದಾರೆ. ಸ್ನಾನ ಮಾಡಿ ಆಗಲೇ ಆಗಿದೆ, ಇನ್ನೂ ಕೂಡ ಹೊರಡ್ತಾ ಇಲ್ಲ ಇಬ್ಬರು ಕೂಡ. ಅಂಗಳದಲ್ಲಿ ಸುತ್ತಾಕ್ತಾರೆ, ಓಡ್ತಾರೆ, ಆಚೀಚೆ ಬರ್ತಾರೆ. ಮತ್ತು ಹೇಗೋ ಗೇಟಿಂದ ಹೊರಗೆ ಕರ್ಕೊಂಡು ಬಂದು ಈಗ ಇಲ್ಲಿ ಕಟ್ಟಿದ್ದು. ಹಾಗೆ ಮತ್ತು ಮೂಗುದಾರ ಹಾಕುವ ಅಂತ ಅಪ್ಪನ ಹತ್ರ ಹೇಳಿದರೆ, ಮೂಗುದಾರ ಹಾಕಿದರೆ ಹಾಲು ಕಡಿಮೆ ಆಗ್ತಂತೆ ದನಗಳದ್ದು. ನಾನು ಹೇಳಿದೆ ಹಾಲು ಇಲ್ಲಾದರೂ ತೊಂದರೆ ಇಲ್ಲ, ಅದೊಂದು ಹಾಕಿಬಿಡಿ, ನನಗೆ ಇಲ್ಲಿ ಓಡಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಅವರೊಟ್ಟಿಗೆ. ಹಾಗೆ ಒಂದು ಕಟ್ಟ ಮಾಡಿ ಹೋಗೋಣ. ನಾನು ಸ್ವಲ್ಪ ನೆರಳಲ್ಲಿ ಇರುತ್ತೆ. ಅಪ್ಪ ನೋಡಿ ಬಿರಿ ಬಿರು ಬಿಸಿಲಲ್ಲಿ ಸೊಪ್ಪಿರಿತಿದ್ದಾರೆ. ಬಿಸಿಲು ಅಂತ ಬೆಳಗ್ಗೆ 6 ಗಂಟೆಗೆ ಬಿಸಿಲು ಬಂದಿದೆ ನಮಗೆ. ಸೊಪ್ಪಾಯಿತು ಒಂದು ಕಟ್ಟ. ಸೊಪ್ಪಾಗುವ ತನಕ ಇವ ಇದ್ದ ಕೂರ. ಈಗ ನೋಡಿ ಮೋಡ ಮೋಡ ಆಯಿತು. ಒಮ್ಮೆ ತುಂಬ ಬಿಸಿಲು ಖಾರ ಅನ್ನಿಸ್ತದೆ, ಮತ್ತೊಮ್ಮೆ ಮೋಡ ಆಗ್ತದೆ. ಅಪ್ಪ ಹೇಳ್ತಾರೆ ಬೆಳಿಗ್ಗೆನೇ ಬಿಸಿಲು ಇಷ್ಟು ಖಾರ ಉಂಟು ಅಂತ ಹೇಳ್ತಾ ಇದ್ದಾರೆ. ಕಮೆಂಟಲ್ಲಿ ನಂದಿಯನ್ನು ಕೇಳ್ತಾ ಇದ್ರಿ. ನಂದಿ ಇದ್ದಾನೆ, ಅವ ಎಂತ ಗೊತ್ತುಂಟ, ಕಪ್ಪಾಗಿದ್ದಾನೆ ಆಯಿತಾ. ಬಚ್ಚಲ ಒಳಗೆಲ್ಲ ಮಲಗಿ ಮತ್ತು ಮಸಿ ಪಾತ್ರೆ ಹತ್ರ ಎಲ್ಲ ಹೊರಗೆ ಮಲಗಿ ಎಲ್ಲ ಕಪ್ಪಾಗಿದ್ದಾನೆ. ನಿನ್ನೆ ಎಲ್ಲ ನಿದ್ದೆ ಮಾಡ್ತಾನೇ ಇದ್ದ ಒಲೆ ಹತ್ರ ಎಲ್ಲ. ಈಗ ಬಂದು ನಮ್ಮ ಕಜ್ಜು ಹತ್ರ ಮಲಗಿದ್ದೇನೆ. ಏನಾಯಿತು 12 ಆಯಿತು. ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರೆಲ್ಲ ರೆಡಿ ಮಾಡಿಟ್ಟು ಈಗ ಹುಲ್ಲಿಗೆ ಹೋಗ್ತಾಯಿದ್ದೇನೆ. ಯಾಕಂದರೆ ಬೆಳಿಗ್ಗೆ ಎಷ್ಟು ಬಿಸಿಲು ಉಂಟು ಅಷ್ಟೇ ಮೋಡ ಸಾಗ್ತಾ ಉಂಟು. ಮಧ್ಯಾಹ್ನ ಮೇಲಿಂದ ಮಳೆ ಬಂದರೆ ಕಷ್ಟ ಆಗ್ತದೆ. ಜೋರು ಮಳೆ ಬಂದರೆ ತರಲಿಕ್ಕೆ ಕಷ್ಟ ಅಲ್ಲ. ಹಾಗೆ ಈಗ ಒಂದು ಕಟ್ಟ ಹುಲ್ಲು ಮಾಡಿ ತರುವ. ಒಂದು ವೇಳೆ ಮಧ್ಯಾಹ್ನ ಮೇಲೆ ಮಳೆ ಇಲ್ಲಾಂದರೆ ತೊಂದರೆ ಇಲ್ಲ, ಮಳೆ ಬಂದರೆ ತರಲಿಕ್ಕೂ ಕಷ್ಟ, ಹಿರಲಿಕ್ಕೂ ಕಷ್ಟ. ಈಗ ಒಂದು ಅರ್ಧ ಗಂಟೆ ಟೈಮ್ ಉಂಟು ನನಗೆ. ಅದರಲ್ಲಿ ಒಂದು ಕಟ್ಟೆ ಹುಲ್ಲು ಮಾಡ್ಬೋದು. ಹುಲ್ಲು ಮಾಡಿ ಬರುವ. ಹುಲ್ಲು ಸ್ವಲ್ಪ ಆಯಿತು, ಇನ್ನೊಮ್ಮೆ ದನಗಳ ಹತ್ರ ಹೋಗ್ಬೇಕು. ಇದು ಕಟ್ಟಲಿಕ್ಕಿಲ್ಲ, ಮತ್ತೆ ಬಂದು ಕಟ್ಟೋದು ಮಧ್ಯಾಹ್ನ ಮೇಲೆ. ಇದರ ಹೀಗೆ ಉಂಟು. ಕರ್ಕೊಂಡು ಬಂದಾಯ್ತಾ ಇವರನ್ನು ನೀರು ಕುಡಿಲಿಕ್ಕೆ ಅಂತ. ಇವರು ಓಡಿ ಬಂದರು ಸೆಕೆಗೆ. ಈಗ ಹೊಳೆಯಲ್ಲಿ ನೀರು ಕಡಿಮೆ ಆಗಿದೆ. ಅಲ್ಲಿ ನಾವು ಕಟ್ಟ ಹಾಕ್ತೇವಲ್ಲ ಎಂಡಲ್ಲಿ, ಅಲ್ಲಿ ಮೊನ್ನೆ ಅಪ್ಪ ಪ್ಲಾಸ್ಟಿಕ್ ತೆಗೆದ್ರಲ್ಲ, ಆಮೇಲಿಂದ ಹೊಳೆಯಲ್ಲಿ ಈಗ ನೀರಿಲ್ಲ. ಮೊನ್ನೆ ತನಕೆಲ್ಲ ನೀರು ತುಂಬಿರ್ತಿತ್ತಲ್ಲ, ಈಗ ಇನ್ನು ನೀರು ಕಡಿಮೆ ಆಗಿದೆ. ಇವಳು ನೀರು ಹುಡುಕಿಕೊಂಡು ಮುಂದೆ ಹೋಗ್ತಿದ್ದಾಳೆ. ಅರ್ಧ ಗಂಟೆ ಆಯಿತು ನಾನು ಇಲ್ಲಿ ಕೂತು ಎಡಿಟಿಂಗ್ ಮಾಡ್ತಾ ಇದ್ದೆ ಆಯಿತಾ. ಇವಳುಂಟಲ್ಲ ಬರಲೇ ಇಲ್ಲ. ಇವಳಾದ್ರೂ ಅಮ್ಮ ಆದರೂ ಮೇಲೆ ಬಂದಿದ್ದಾಳೆ, ಅಂದರೆ ಇಲ್ಲಿ ಹತ್ತಿ ಬರಲಿಕ್ಕೆ. ಅವಳು ನೋಡಿ ಇನ್ನೂ ಅಲ್ಲೇ ಬೀಸ್ತಾಳೆ ಅವಳ ಬಾಲ. ಅವಳಿಗೆ ನೀರು ಸಾಕಾಗೋದಿಲ್ಲ ಆಯಿತಾ. ಗುಂಡಿಯಲ್ಲಿ ನಿಲ್ಲಬೇಕು, ಹೊಟ್ಟೆಯೆಲ್ಲ ನೀರಿಗೆ ತಾಗಿಸಿ. ಮೊನ್ನೆ ಎಲ್ಲ ಆಗ್ತಿತ್ತು, ಇವಾಗ ಆಗೋದಿಲ್ಲ. ಅದಕ್ಕೆ ಅಲ್ಲೇ ನಿಂತಿದ್ದಾಳೆ. ನೀರು ಮಾತ್ರ ಅಂದರೆ ಇದು ಕ್ಲೀನ್ ನೀರು ಆಯಿತಾ. ಇದರಲ್ಲಿ ಯಾರು ಬಟ್ಟೆ ವಾಶ್ ಮಾಡೋದಿಲ್ಲ, ಮತ್ತು ಎಂಥ ಸಹ ಗಲೀಜು ನೀರಿದು ಇಲ್ಲಿ ಬಂದು ಸೇರುವ ಹಾಗೆ ಎಂಥ ಸಹ ಇಲ್ಲ. ಆದರೆ ಇದು ನಿಮಗೆ ಹೀಗೆ ಕಾಣೋದು ಏನಂತ ಹೇಳಿದರೆ, ಬೇಸಿಗೆಗಾಲದ್ದು ತರಗೆಲೆಗಳು, ಮರದ ತುಂಡುಗಳು ಅದೆಲ್ಲ ಬಂದು ನಿಂತಿದೆಯಲ್ಲ, ಹಾಗಾಗಿ ಹೀಗೆ ಕಾಣ್ತಿರೋದು. ಇದು ಕುಡಿಯುವಂತಹ ನೀರು, ಅಷ್ಟು ಕ್ಲೀನ್ ವಾಟರ್. ಆದರೆ ನ್ಯಾಚುರಲ್ ಆಗಿರುವಂತಹ ಕಸ ಬಿಟ್ಟರೆ ಬೇರೆ ಎಂಥ ಕೂಡ ಇಲ್ಲ ಇದರಲ್ಲಿ. ಹಾಗೆ ಇನ್ನೊಂದು ಜೋರು ಮಳೆ ಬಂದು ನೀರು ತುಂಬ ಬಂದಾಗ ಎಲ್ಲ ಕೂಡ ಕ್ಲೀನಾಗಿ ತೊಳೆದು ಹೋಗ್ತದೆ. ಆಗ ಕಲ್ಲುಗಳು ಕಾಣ್ತದೆ. ಈಗ ಅದು ಸ್ಟಾಕ್ ಆಗಿ ನಿಂತಿತ್ತಲ್ಲ, ಹಾಗಾಗಿ ಹೀಗೆ ಅನಿಸೋದು ನಿಮಗೆ ನೋಡುವಾಗ. ಇವರನ್ನು ಹೊಳೆಯಿಂದ ಕರ್ಕೊಂಡು ಬಂದು ಹುಲ್ಲಿರುವಲ್ಲಿ ಕಟ್ಟಿದ್ದೇನೆ. ಇಲ್ಲಿ ನೆರಳು ಕೂಡ ಉಂಟು. ಹಾಗೆ ಸ್ವಲ್ಪ ಈಗ ಬಿಸಿಲು ಕೂಡ ಬಂದಿದೆ, ಅದಕ್ಕೆ ನೆರಳಿರುವಲ್ಲಿ ಕಟ್ಟಿದ್ದೇನೆ. ಇನ್ನು ನಾನು ಮನೆಗೆ ಹೋಗೋದು 1:15 ಕಳೆಯಿತು. ಈಗ ಗಣಿ ಕೂಡ ಕಾಲ್ ಮಾಡ್ತಾರೆ ಮಧ್ಯಾಹ್ನ. ನಾನು ಇಲ್ಲದ್ರೆ ಮತ್ತೆ ಇಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ನನಗೆ, ಮತ್ತು ಅವರಿಗೆ ಸಹ ಹೆದರಿಕೆ ಆಗ್ತದೆ ನಾನು ಕಾಲ್ ಪಿಕ್ಕೆಲ್ಲ ಮಾಡಲಿಲ್ಲ. ನಿಮಗೆ ದೋಣಿ ತೋರಿಸಿದ್ದೆ ಮೊನ್ನೆ. ಈ ದೋಣಿ ಒಂದು ಕಾಯಿ ಅದರೊಳಗಡೆ ಸೀಡ್ ಆಗ್ತದೆ, ಈ ಸೀಡಿಂದ ಇನ್ನೊಂದು ಗಿಡ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ದಲ್ಲ, ಅದರದ್ದು ಸೀಡ್ ನೋಡಿ ಹೀಗಿರ್ತದೆ. ಅದರ ದೋಣಿ ನೋಡಿ 3 ದೋಣಿ ಒಟ್ಟಿಗೆ ಜೋಡಿಸ್ಕೊಂಡಿರ್ತದೆ ಆಯಿತಾ. ಹೀಗೆ ಅದರ ಮಧ್ಯದಲ್ಲಿ ಈ ಥರದ್ದು ಇರ್ತದೆ.
ಇದು ಗಾಳಿಗೆಲ್ಲ ಹರಡಿ ಸುಮಾರು ಕಡೆ ಬಿದ್ದಿರ್ತದೆ ದಾರಿಯಲ್ಲಿ, ಮತ್ತು ಅಂಗಳಕ್ಕೆಲ್ಲ ಮುಂಚೆ ಬರ್ತಿತ್ತು ನಮ್ಮದು, ಇವಾಗ ಇಲ್ಲ. ಮುಂಚೆ ನಾವು ಚಿಕ್ಕರುವಾಗ ಬರ್ತಿತ್ತು. ಸೊ ನೋಡಿ ಅದರದ್ರಲ್ಲಿ ಗಿಡ ಸಾಗ್ತಾ ಉಂಟು, ಹೀಗಿರ್ತದೆ ಅದರದ್ದು ಸೀಡ್. ಆಯಿತಾ, ಈ ಥರದ್ದು ಸೀಡ್ ನೀವು ನೋಡಿದ್ರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ನೋಡಿ ಎಷ್ಟು ಚೆಂದಾಗಿ ಸೀಡಾಗಿದೆ, ಮಳೆ ಬರಲಿಕ್ಕೆ ಶುರುವಾಗಿದೆ ಅಲ್ಲ, ಹಾಗಾಗಿ ಸೀಡೆಲ್ಲ ಚೆಂದ ಚಿಗುರಿದೆ. ಎಂತ ಹೇಳ್ತೀರಿ ಅಂತ ಹೇಳಿ ಕಮೆಂಟಲ್ಲಿ, ನಿಮಗೆ ಗೊತ್ತಿದ್ದರೆ ಇದರ ಹೆಸರು. ನನಗೆ ಗೊತ್ತಿಲ್ಲ. ನಾವು ಚಿಕ್ಕ ಇರುವಾಗ ದೋಣಿ ಅಂತೇಳಿ ಆಟಾಡ್ತಿದ್ವಿ, ಇದನ್ನು ಹೊಳೆಯಲ್ಲಿ ಬಿಡ್ತಾ ಇದ್ವಿ, ಅಷ್ಟೇ ಗೊತ್ತು ನನಗೆ. ಸ್ವಲ್ಪ ಹಲಸಿನ ಹಣ್ಣು ಕುಚ್ಚುತ್ತಿದ್ದಾರೆ, ಹಾಗೆ ನಾನು ಬಂದೆ ಇದನ್ನು ಸ್ವಲ್ಪ ತಗೊಂಡು ಹೋಗುವ ತಿನ್ನಲಿಕ್ಕೆ ಅಂತೇಳಿ. ಮತ್ತು ಇವರಿಬ್ಬರು ಕಾಯ್ತಾ ಇದ್ದಾರೆ ನೋಡಿ ಅಂತೆ. ನಾನು ಬಂದೆ ಅಂಥೇಳಿ ಅವಳು ಎದುರು ಬಂದಳು, ಅನ್ನ ಎಲ್ಲ ತಿಂದು ಮುಗಿಸ್ತಾಳೆ ಅಂಥೇಳಿ, ಅಂತ ಗೊತ್ತಿಲ್ಲ. ಬೇಗ ಹಾಕ್ಕೊಂಡು ಹೋಗುವ. ಗುഞ്ഞിಗಳು ನೋಡಿ ನನ್ನ ದೀಪಿ ಪಡಿ, ಹಾಯ್ ಪಡಿ, ಗುഞ്ഞി ಪಡಿ. ಅಮ್ಮ ಬಂದಿದ್ದಾಳೆ ಸುಮಾರು ಹೊತ್ತಾದ್ಮೇಲೆ ಅಮ್ಮ ಬಂದದ್ದು. ಈಗ ಅಮ್ಮನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇಬ್ಬರು ಸಹ. ಇವಳ ಆಗದಿಂದ ಕಾಯೋದು ಅಮ್ಮನಿಗೆ. ಇವನು ಪೋಖ್ರಿ ಆಯಿತಾ, ಸ್ವಲ್ಪ ಯಾವಾಗಲೂ ಹೆಣ್ಣು ಬೇಕು, ಸ್ವಲ್ಪ ಹುಷಾರಿರ್ತದೆ. ಈ ಸಲ ಇವ ತುಂಬ ಚೂಟಿ, ಓಡಿ ಬರ್ತಾನೆ, ಬಾಗಿಲು ತೆಗೆದ ತಕ್ಷಣ ಇವನೇ ಫಸ್ಟ್ ಬರೋದು, ಬಲ ಕುತ್ತ ಮಾಡಿ ಓಡೋದು ನೋಡಿ. ಇವಳು ಸ್ವಲ್ಪ ನಿಧಾನ, ಆದರೆ ಸ್ವಲ್ಪ ಫಾಸ್ಟ್ ಆಗ್ಬೋದು. ಇವಳು ಅಮ್ಮ ಇರುವಾಗಂತ ಆ್ಯಕ್ಟಿವ್, ಒಟ್ಟಿಗೆ ನೋಡಿ ಪ್ಲೇಸಿಗೆ ಹೋಗೋದು.